ಹಾಯ್, ಗುಡ್ ಮಾರ್ನಿಂಗ್. ಟೈ ಕಟ್ಟೋ ಈಸಿ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಹ್ಯಾಪಿ ವೆಡ್ನೆಸ್ಡೇ. ನೋಡಿ, ಇದು ಟೈ ಹೀಗೆ ಹೀಗೆ ಇದನ್ನು ಈ ಥರ ಹೀಗೆ ಇಟ್ಕೋಬೇಕು. ಓಕೆನಾ? 1 ರೌಂಡ್, 2 ರೌಂಡ್, 3 ರೌಂಡ್ ಹಾಕಿದ ಮೇಲೆ ಈ ಮಧ್ಯದಲ್ಲಿ ಇರೋದನ್ನ ತಗೋಬೇಕು. ಹೀಗೆ ತಗೊಂಡು ಈಗ ಹಾಕಬೇಕು. ಇಟ್ಕೊಂಡು ಹೀಗೆ ಸೊ ಇದು ನಾನು ಒಳಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅದನ್ನು ಇದ್ದಷ್ಟರಲ್ಲೇ ನಾನು ಪೌಡರ್ ಮಾಡ್ತಾಯಿದ್ದೆ ಅಷ್ಟೇ. ನಾನು ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇದು ಒಳಪಟ್ಟಿ ಕಂಪ್ಲೀಟ್ ಆಗಿಲ್ಲ. ನೋಡಿ, ಹೀಗೆ ನೋಡಿ. ಸೊ ಈ ಥರ ಟೈಟ್ ಮಾಡ್ಕೋಬೇಕು. ಈ ಥರ ಟೈಟ್ ಮಾಡ್ಕೋಬೇಕು. ನೋಡಿ, ಸೊ ಟೈ ಕಟ್ಟುವ ವಿಧಾನ. ಓಕೆ, ಒಳಪಟ್ಟಿ ನಾನು ಕಟ್ ಮಾಡ್ಕೊಂಡಿದ್ದರಿಂದ ಅದು ಕಂಫರ್ಟಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಈಗ ಇದು ಟೈ ಕಟ್ಟುವ ವಿಧಾನ. ಓಕೆ, ಡನ್. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ವೆಡ್ನೆಸ್ಡೇ. ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಂಡಿರೋಣ. ಯೋಗ, ಪ್ರಾಣಾಯಾಮ, ಧ್ಯಾನ, ಕಪಾಲಭಾತಿ, ಕುಂಡಲಿ ಆಸನಾಸ್ಗಳನ್ನು ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ. ವೈದ್ಯರಲ್ಲೇ ಬದುಕೋಣ. ಸ್ವಯಂ ವೈದ್ಯರಾಗಿ ಬದುಕೋಣ. ನಂತರ ಪುಸ್ತಕಗಳನ್ನು ಓದೋಣ, ಪುಸ್ತಕಗಳನ್ನು ಪ್ರೀತಿಸೋಣ, ಕಾಯ್ದೆ ಕಾನೂನುಗಳನ್ನು ತಿಳ್ಕೊಳ್ಳೋಣ. ಎಲ್ಲ ಕಾನೂನಿಗಿಂತಲೂ ಒಂದು ದೊಡ್ಡ ಕಾನೂನಿದೆ, ಅದು ನೈತಿಕ ಕಾನೂನು. ಮತ್ತು ಕಾನೂನಿಗಿಂತ ದೊಡ್ಡದಾದ ಒಂದು ಧರ್ಮ ಇದೆ. ಕರ್ತವ್ಯವೇ ಧರ್ಮ, ಕರ್ತವ್ಯವೇ ದೇವರು, ಡ್ಯೂಟಿ. ಭೂಮಿಯಲ್ಲಿ ಹುಟ್ಟಿದ್ಮೇಲೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು. ಜಾಸ್ತಿ ಫಿಲಾಸಫಿ ನನಗೆ ಇಷ್ಟ ಇಲ್ಲ. ಏನು ಹೇಳ್ಬೇಕಂತ ಹೇಳಿದೆ ಅಷ್ಟೇ ಈ ಸ್ಕಿಟ್ಟಲ್ಲಿ. ಕಾನೂನಿಗಿಂತ ದೊಡ್ಡದು ಧರ್ಮ, ಧರ್ಮಕ್ಕಿಂತಲೂ ದೊಡ್ಡದು ಮತ್ತಾವುದೂ ಇಲ್ಲ. ಕಾನೂನಿಗಿಂತಲೂ ದೊಡ್ಡದು ಧರ್ಮ. ಫಸ್ಟ್ ಬಂದರೆ ಧರ್ಮನೇ, ಧರ್ಮ ನಂತರ ಕಾನೂನು ಬರುತ್ತೆ, ಕಾನೂನು ನಂತರ ಕಾಯ್ದೆಗಳು, ಆ್ಯಕ್ಟ್ಗಳು ಬರ್ತವೆ. ಈ ಥರ. ಸೊ ಈ ದಿನದ ಸ್ಕಿಟ್ಟಲ್ಲಿ ನಾನು ಟೈ ಕಟ್ಟೋದನ್ನ ಹೇಳಿದೆ. ನಾನು ಟೈ ಕಟ್ಕೊಂಡು ಬ್ರೀಫಾಗಿ ಈ ಸ್ಕಿಟ್ಟಲ್ಲಿ ನಾನು ಏನು ಹೇಳ್ತೇನೆ ಅಂತಂತಂದರೆ, ಧರ್ಮ, ದೇವರು, ಆಧ್ಯಾತ್ಮಿಕ ಅನ್ನೋದು ಮನಸ್ಸಿನಲ್ಲಿದೆ, ಹೊರಗಡೆ ಇಲ್ಲ. ಇವೆರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ 2 ಮೂವಿಗಳನ್ನು ನೋಡಬೇಕು. ಉಪೇಂದ್ರ ಸರ್ ತೆಗೆದಿರ್ತಕ್ಕಂಥದ್ದು ಮುಕುಂದ ಮುರಾರಿ ಒಂದು ಫಿಲ್ಮು, ಆಮೇಲೆ ಅಮೀರ್ ಖಾನ್ ತೆಗೆದಿರ್ತಕ್ಕಂಥದ್ದು PK ಅಂತಕ್ಕಂಥ ಇನ್ನೊಂದು ಮೂವಿ. ಇವೆರಡು ಮೂವಿನ ನಾನು ಪದೇ ನೋಡ್ತಾನೆ ಇರ್ತೀನಿ. ಯಾಕಂದರೆ ಅವು ಒಂದು ಸಲ ನೋಡಿದ ಮೇಲೆ ಆ ಮೂವಿ ಇನ್ನೊಂದು ಅರ್ಥ ಕೊಡುತ್ತೆ, ಇನ್ನೊಂದು ಸಲ ನೋಡಿದ ಮೇಲೆ ಇನ್ನೊಂದು ಅರ್ಥ ಕೊಡುತ್ತೆ, ಇನ್ನೊಂದು ಸಲ ನೋಡಿದ ಮೇಲೆ ಇನ್ನೊಂದು ಅರ್ಥ ಕೊಡುತ್ತೆ. PK ಮೂವಿ ಬಂದಿದ್ದು 2023-4 ಸುಮಾರಿನಲ್ಲಿ PK ಮೂವಿ ಬಂದಿದ್ದು. ಅಮೀರ್ ಖಾನ್ ಅವರ ಮೂವಿ PK ಮೂವಿ ಬಂದಿದ್ದು 2003-4ರಲ್ಲಿ. ಅದೇ ಥರ 2014-15 ಸುಮಾರಿಗೆ ಉಪೇಂದ್ರ ಸರ್ ಅವರ ಮುಕುಂದ ಮುರಾರಿ ಫಿಲಿಮ್ ಬಂದಿದೆ. ಅದು ಸಹ ತೆಲುಗಿನಲ್ಲಿ ವೆಂಕಟೇಶ್ ಅವರು ಅಭಿನಯ ಮಾಡಿದ್ದಾರೆ. ಪದೇ ಅವನು ಯಾಕೆ ನೋಡ್ತಾ ಇದ್ದೀನಿ ಅಂತಂದರೆ, ಪ್ರತಿ ಸಲ ನೋಡಿದಂಗೆ ಹೊಸ ಮೀನಿಂಗ್ ಕೊಡ್ತಕ್ಕಂಥ ಮೂವಿಗಳು ನನಗೆ, ಇನ್ನೊಬ್ರಿಗೆ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮೂವಿ ನೋಡ್ತಾ ಇದ್ದೀನಿ. ಎಲ್ಲದಕ್ಕೂ ದ್ರವ್ಯಂ ಸರ್ವತ್ರ ಸಾಧನ, ದ್ರವ್ಯವನ್ನು ಶೇಖರಣೆ ಮಾಡಿ ಅಂತ ಹೇಳ್ತಾ, ನನ್ನ ನೆಚ್ಚಿನ ಕನ್ನಡ ಸಾಹಿತ್ಯದ ಕೃತಿಗಳಾಗಿರ್ತಕ್ಕಂಥ ದುರ್ಗಸಿಂಹನ ಪಂಚತಂತ್ರವನ್ನು, ಸೋಮೇಶ್ವರ ಶತಕವನ್ನು, ಪಂಪನಾದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು, ರಂಗನ ಗದಾಯುದ್ಧ ಕೃತಿಯನ್ನು ಮತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನನ ಯಶೋಧರ ಕೃತಿಯನ್ನು ನಾನು ಅತ್ಯಂತ ಅಚ್ಚುಮೆಚ್ಚಿನ ಕೃತಿ. ಜನನ ಯಶೋಧರ ಚರಿತೆ ಅಂತಕ್ಕಂಥದ್ದು ನನ್ನ ನೆಚ್ಚಿನ ಅಚ್ಚುಮೆಚ್ಚಿನ ಕೃತಿ, ಜನನ ಯಶೋಧರ ಚರಿತೆ. ಆನಂತರ ಮಹಾಭಾರತ, ರಾಮಾಯಣ ಮೂಲದಿಂದ ಬಂದಿರತಕ್ಕಂಥ ಮಹಾಕಾವ್ಯಗಳು
ಹೊಸದನ್ನು ಹೇಳಿದರೂ ಸಹ ಅದೇ ಕತೆ ಅದೇ ಪುರಾಣನೇ. ಆದ್ದರಿಂದ ಜನನ ಯಶೋಧರ ಚರಿತೆ ಚಿನ್ನ ಕುರ್ತಿ ಈ ಸ್ಕಿಟ್ಟಲ್ಲಿ ಬ್ರೀಫಾಗಿ ನಾನು ಹೇಳಿದೆ. ಈ ಟೈ ಕಟ್ಕೊಳ್ಳೋದ್ರ ಜೊತೆಗೆ 5 ನಿಮಿಷ ಆಯಿತು ಸ್ಕಿಟ್ ಈಗಾಗಲೇ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಸ್ಪಷ್ಟವಾಗಿ ಕೇಳೋದು ಇಯರ್ಫೋನನ್ನು ಅಥವಾ ಬ್ಲೂಟೂತನ್ನು ಬಳಸಿ ಅಂತ ಹೇಳ್ತಾ, ಸ್ಪಷ್ಟವಾಗಿ ಧ್ವನಿ ಕೇಳಿಸಲು ಬ್ಲೂಟೂತನ್ನು ಬಳಸಿ ಅಂತ ಹೇಳ್ತಾ, ಪ್ರಜೆಗಳಾಗಿ ನಾಗರಿಕರಾಗಿ ಇವತ್ತು ಒಂದು ಹೊಸ ವಿಶೇಷ ಏನಪ್ಪ ಅಂತಂದರೆ, ಈ ವೆಡ್ನೆಸ್ಡೇ ದಿನ, ಈ ಶುಕ್ರವಾರದ ದಿನ, ಈ ವೀಕೆಂಡ್ ಡೇನಲ್ಲಿ ದೇಶ ಅಂತಕ್ಕಂಥದ್ದು ಜನಾಂಗದ ಆಧಾರದ ಮೇಲೆ, ಜಾತಿಗಳ ಆಧಾರದ ಮೇಲೆ ಮತ್ತು ಆರ್ಥಿಕ ಸ್ತರಗಳ ಆಧಾರದ ಮೇಲೆ, ಆರ್ಥಿಕ ಅಸಮಾನತೆ ಆಧಾರದ ಮೇಲೆ, ಸಾಮಾಜಿಕ ಅಸಮಾನತೆ ಆಧಾರದ ಮೇಲೆ, ಸಾಂಸ್ಕೃತಿಕ ಭಿನ್ನತೆ ಆಧಾರದ ಮೇಲೆ, ಚಾರಿತ್ರಿಕ ಭಿನ್ನತೆ ಆಧಾರದ ಮೇಲೆ, ಭೌಗೋಳಿಕ ಭಿನ್ನತೆ ಆಧಾರದ ಮೇಲೆ ವಿವಿಧ ರಾಜಕೀಯ ವಿಭಾಗಗಳಾಗಿ ವಿಂಗಡಣೆ ಆಗ್ತಾ ಇದೆ. ಹೊಸ ಹೊಸ ರಾಜಕೀಯ ಪಕ್ಷಗಳೆಲ್ಲ ಹುಟ್ಕೊಳ್ತಾ ಇದ್ದಾವೆ. ನನಗೆ ಒಂದು ಭಾವನೆ ಬಂದಿದೆ, ನಾನು ರಿಟೈರ್ಮೆಂಟ್ ಆದಮೇಲೆ ಹೊಸ ಒಂದು ರಾಜಕೀಯ ಪಕ್ಷ ಕಟ್ಬೇಕನ್ನೋದು ನನಗೆ ಒಂದು ಫೀಲಿಂಗ್ ಬರ್ತಾ ಇದೆ. ಆ ಥರದ ಹೊಸ ಹೊಸ ರಾಜಕೀಯ ಪಕ್ಷಗಳು ಹುಟ್ಟಾಗ್ತಾ ಇದ್ದಾವೆ. ಆಮೇಲೆ ಬಂದ ನಂತರ ಅವು ಏಕೀಕರಣಗೊಂಡು ಇಂಡಿಯನ್ನೆಲ್ಲ ಸೇರ್ತವೆ. ಈ ಥರ ಒಂದು ವಿಭಿನ್ನತೆ, ವೈವಿಧ್ಯತೆ ಆಗ್ತಾ ಇದೆ ದೇಶದಲ್ಲಿ. ಸೊ ಏನೇ ಆಗಲಿ, ವಿವಿಧತೆಯಲ್ಲಿ ಏಕತೆಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ಸ್ಕಿಟನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎನಿವೇ, ಟೇಕ್ ಕೇರ್, ಬಾಯ್ ಬಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಆಲ್. ಹ್ಯಾಪಿ ವೆಡ್ನೆಸ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್.